ಈ ಚಂದ್ರಗ್ರಹಣದ ದಿನ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ದೇವರಿಗೂ ಕೂಡ ದಿಗ್ಬಂಧನವನ್ನು ಹಾಕಲಾಗುತ್ತೆ. ಗ್ರಹಣದ ದಿನ ಬಹುತೇಕ ದೇವಾಲಯಗಳು ಬಂದ್ ಆಗುತ್ತೆ, ಇಲ್ಲ ಅವಧಿಗೂ ಮುಂಚಿತವಾಗಿ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಹಾಗಾದರೆ ನಾಳೆ ಯಾವ ದೇಗುಲಗಳು ಎಷ್ಟು ಗಂಟೆಗೆ ಬಂದ್ ಆಗಲಿವೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ. ಗ್ರಹಣ ಹಿನ್ನೆಲೆ ಪ್ರಸಿದ್ಧ ದೇವಾಲಯಗಳು ಬಂದ್. ಗ್ರಹಣ ದಿನ ದೇವರಿಗೂ ದರ್ಬೆ ದಿಗ್ಬಂಧನ. ನಾಳೆ ರಾತ್ರಿ ನಭೋಮಂಡಲದಲ್ಲಿ ಖಗೋಳ ಕೌತುಕ ಸಂಭವಿಸಲಿದೆ. ಈ ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ನಡೆಯುತ್ತಿದೆ. ಸುದೀರ್ಘ 3.5 ಗಂಟೆಗಳ ಕಾಲ ನಡೆಯುವ ಭೂಮಿ, ಸೂರ್ಯ, ಚಂದ್ರಗಳ ನಡುವಿನ ನೆರಳಿನಾಟಕ್ಕೆ ಭಾರತ ಕೂಡ ಸಾಕ್ಷಿಯಾಗಲಿದೆ. ಗ್ರಹಣದ ವೇಳೆ ನಮ್ಮಲ್ಲಿ ಗ್ರಹಗತಿಗಳ ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ದಟ್ಟವಾಗಿದೆ. ಅದೇ ರೀತಿ ಗ್ರಹಣದ ದಿನ ದೇವರಿಗೂ ದರ್ಬೆಯಿಂದ ದಿಗ್ಬಂಧನ ಮಾಡಲಾಗುತ್ತದೆ. ಚಂದ್ರಗ್ರಹಣದ ಪ್ರಭಾವ ದೇಗುಲದ ಮೇಲೆ ಬೀರಬಾರದು ಎಂಬ ಕಾರಣಕ್ಕೆ ಪ್ರಸಿದ್ಧ ದೇವಾಲಯಗಳ ದರ್ಶನದ ಅವಧಿ ಬದಲಾಗಲಿದೆ. ಗ್ರಹಣ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನ ಬಹುತೇಕ ದೇವಾಲಯಗಳ ಬಾಗಿಲು ಹಾಕಲಾಗುತ್ತದೆ. ಯಾವ್ಯಾವ ದೇಗುಲಗಳು ಯಾವ ಸಮಯಕ್ಕೆ ಬಂದ್ ಆಗಲಿದೆ ಎಂಬ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ. ಗಾಳಿ ಆಂಜನೇಯ ದೇಗುಲ ಮಧ್ಯಾಹ್ನ 3 ಗಂಟೆಗೆ ಬಂದಾಗಲಿದೆ. ಬನಶಂಕರಿ ದೇವಸ್ಥಾನ ಸಂಜೆ 6 ಗಂಟೆಗೆ ಬಂದಾಗುತ್ತೆ. ಕಾಡು ಮಲ್ಲೇಶ್ವರ ದೇಗುಲ ಮಧ್ಯಾಹ್ನ 12:20ಕ್ಕೆ ಬಂದಾಗುತ್ತೆ. ಇನ್ನು ಗವಿಗಂಗಾಧರ ದೇಗುಲ ಬೆಳಗ್ಗೆ 11 ಗಂಟೆಗೆ ಬಂದಾಗಲಿದೆ. ಅಣ್ಣಮ್ಮ ದೇವಾಲಯ ಸಂಜೆ 8 ಗಂಟೆಗೆ ಬಂದಾಗಲಿದೆ. ಬಂಡೆ ಮಹಾಕಾಳಿ ದೇವಸ್ಥಾನ ಸಂಜೆ 7:30ಕ್ಕೆ ಬಂದಾಗಲಿದ್ದು, ರಾಜರಾಜೇಶ್ವರಿ ದೇವಸ್ಥಾನ ಸಂಜೆ 8 ಗಂಟೆಗೆ ಬಂದಾಗಲಿದೆ. ಇನ್ನು ಇಸ್ಕಾನ್ ದೇಗುಲ ರಾತ್ರಿ 9 ಗಂಟೆಗೆ ಬಂದ್ ಆಗಲಿದೆ. ಇನ್ನು ಬಂಡೆ ಮಹಾಕಾಳಿ ದೇವಾಲಯದ ದರ್ಶನದ ಅವಧಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಎಂದಿನಂತೆ ದರ್ಶನ ಇರಲಿದೆ. ಬಂಡಿ ಮಹಾಕಾಳಿ ದೇವಾಲಯ ಅಂದರೆ ಇದು ಕೂಡ ಪ್ರಮುಖವಾಗಿ ಪ್ರಸಿದ್ಧವಾದಂಥ ದೇವಾಲಯ. ಇಲ್ಲಿ ಯಾವುದೇ ರೀತಿಯಂಥ ವೇಳೆಯ ಬದಲಾವಣೆ ಅಂದರೆ ದರ್ಶನದ ಸಮಯ ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ಅಂದರೆ ಪ್ರತಿದಿನ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾದಂಥ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ. ಜೊತೆಗೆ ಚಂದ್ರಗ್ರಹಣ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ವಿಶೇಷ ಪೂಜೆಗಳನ್ನು ಮತ್ತು ಹೋಮವನ್ನು ಕೂಡ ಮಾಡಲ್ಲ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾತ್ರ ಹೋಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಇಲ್ಲಿ ಈ ದೇವಾಲಯದ ಆವರಣದಲ್ಲಿ. ಆದರೆ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಹೋಮ ಹಾಗೆ ವಿಶೇಷವಾದಂಥ ಪೂಜೆ ಆ ಥರದ್ದು ಯಾವುದೂ ಕೂಡ ಇರೋದಿಲ್ಲ. ನಾನೀಗ ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ರಾಜರಾಜೇಶ್ವರಿ ದೇವಿಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ದೃಶ್ಯಗಳಲ್ಲಿ ನೋಡ್ಬೋದು, ಇವತ್ತು ಎಂದಿನಂತೆ ದೇವರ ಕೈಂಕರ್ಯಗಳು ಭಕ್ತರು ಬರ್ತಿದ್ದಾರೆ. ನಾಳೆ ರಾತ್ರಿ ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ರಾತ್ರಿ ಚಂದ್ರಗ್ರಹಣ ಆಗ್ತಿರೋದ್ರಿಂದ ದೇವಾಲಯದಲ್ಲಿ ಸಮಯದ ಬದಲಾವಣೆ ಯಾವುದೇ ರೀತಿ ಆಗ್ತಿಲ್ಲ. ಆ್ಯಸ್ ಯೂಶುವಲ್ ಈ ಹಿಂದೆ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿಯ ದೇವರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅಂತ ಆಡಳಿತ ಮಂಡಳಿ ಹೇಳ್ತಿರುವಂಥದ್ದು. ಗವಿಗಂಗಾಧರೇಶ್ವರ ದೇವಾಲಯದಲ್ಲಿದ್ದೇನೆ. ಇಲ್ಲೂ ಸಹ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 11 ಗಂಟೆಯ ಒಳಗೆ ಬಂದವರಿಗೆ ಮಾತ್ರ ಇಲ್ಲಿ ದರ್ಶನ ವ್ಯವಸ್ಥೆ ಇರುತ್ತೆ. ನಂತರ ಅಂದರೆ ಭಾನುವಾರ ಬೆಳಗ್ಗೆ 11ರ ನಂತರ ದೇವಾಲಯವನ್ನು ಕ್ಲೋಸ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು. ದರ್ಬೆಯಿಂದ ಇದು ಮಾಡಿ ಸಂಪೂರ್ಣವಾಗಿ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ. ಗ್ರಹಣಕ್ಕೆ 6-7 ಗಂಟೆಗಳ ಮೊದಲು ದೇವಾಲಯಗಳನ್ನು ಬಂದ್ ಮಾಡುವಂಥ ಪದ್ಧತಿ ಇರೋದರಿಂದ ಬಂದ್ ಮಾಡ್ತೀವಿ ಅನ್ನುವಂಥ ಮಾತನ್ನು, ಅದು ಚಂದ್ರಗ್ರಹಣ ಆಗಿರೋದ್ರಿಂದ ಬಂದ್ ಮಾಡ್ತೀವಿ. 11 ಗಂಟೆಯ ನಂತರ ದರ್ಶನಕ್ಕೆ ವ್ಯವಸ್ಥೆ ಇರೋದಿಲ್ಲ. ನಾವೀಗ ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಇಸ್ಕಾನ್ ದೇವಾಲಯದಲ್ಲಿದ್ದೀನಿ. ಶ್ರೀಕೃಷ್ಣನ ದೇವಾಲಯ. ಇಸ್ಕಾನ್ ದೇವಾಲಯ ನಾಳೆ ಎಂದಿನಂತೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅಂದರೆ ಬೆಳಗ್ಗೆ 4:15ಕ್ಕೆ ಶುರುವಾದಂಥ ದೇವಸ್ಥಾನ ದರ್ಶನಕ್ಕೆ ರಾತ್ರಿ 9 ಗಂಟೆವರೆಗೂ ಯಾವುದೇ ಸಮಯದಲ್ಲಿ ಬದಲಾವಣೆ ಇಲ್ಲ. ಆದರೆ ಗ್ರಹಣದ ಹಿನ್ನೆಲೆಯ ಕಾರಣಕ್ಕೆ ನಾಳೆ ಸಂಜೆ ನಂತರದಲ್ಲಿ ದೇವಾಲಯವನ್ನು ದರ್ಬೆಯಿಂದ ಬಂಧನ ಮಾಡುವಂಥ ಕೆಲಸ ಮಾಡ್ತಾರೆ. ದರ್ಬೆ ಇಟ್ಟು ಪೂಜಿಸಿ, ಅಂದರೆ ರಾತ್ರಿ ಕಡೆಯ ಪೂಜೆ ಮುಗಿಸಿದ ನಂತರದಲ್ಲಿ ನಾಡಿದ್ದು ಬೆಳಗ್ಗೆ ಅಂದರೆ ಸೋಮವಾರ ಬೆಳಗಿನ ಜಾವ 4:15ಗೆ ಮೊದಲ ಪೂಜೆ ಆಗುತ್ತೆ. ಆ ಮೊದಲೇ ಪೂಜೆಗಿಂತ ಮೊದಲು ಇಡೀ ದೇವಾಲಯವನ್ನು ಶುಚಿ ಮಾಡುವಂಥ ಕೆಲಸ ಮಾಡ್ತಾರೆ. ನಾನೀಗ ಬೆಂಗಳೂರಿನ ಅಣ್ಣಮ್ಮ ತಾಯಿ ದೇವಸ್ಥಾನದಲ್ಲಿದ್ದೀನಿ. ಗ್ರಹಣದ ಹಿನ್ನೆಲೆಯಲ್ಲಿ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಪ್ರಧಾನ ಅರ್ಚಕರು ನನ್ನ ಜೊತೆ ಇದ್ದಾರೆ. ನಾಳೆ ಪೌರ್ಣಮಿ ದಿನ ಆದದ್ದರಿಂದ ನಾಳೆ ಚಂದ್ರಗ್ರಹಣ ಸಂಭವಿಸಲಿದೆ. ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಎಂದಿನಂತೆ 7 ಗಂಟೆ ಒಳಗಡೆ ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ದೀರಿ. ಆಮೇಲೆ ಎಲ್ಲ ವಿಗ್ರಹ ಮೂರ್ತಿಗಳು ಕೂಡ ದರ್ಬೆ ಅರ್ಪಣೆ ಮಾಡಿ ನೈಟ್ ಪೂರ್ತಿ ಲಲಿತಾ ಸಹಸ್ರನಾಮ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಖಡ್ಗಮಾಲ ಪಾರಾಯಣ ಮಾಡ್ತಾ ಬೆಳಗಿನ ಜಾವವರೆಗೂ ದೇವರ ನಾಮದಲ್ಲೇ ಕಳೀತಾ, ಮತ್ತು ಬೆಳಿಗ್ಗೆ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ದೇವರಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಿ
ಹೋಮ ಹವನಗಳನ್ನು ಮಾಡಿ ನಂತರ ದೇವರಿಗೆ ಮಹಾಮಂಗಳಾರತಿ ಮಾಡೋದು ಪ್ರತಿ ಇದೆ ನಮ್ಮಲ್ಲಿ. ಚಾಮುಂಡಿ ದೇಗುಲ ಘಾಟಿ ಸುಬ್ರಹ್ಮಣ್ಯವು ಬಂದ್. ಗ್ರಹಣ ಆರಂಭಕ್ಕೂ ಮುನ್ನವೇ ದೇಗುಲಕ್ಕೆ ಬಾಗಿಲು. ಗ್ರಹಣ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ದೇಗುಲಗಳಿಗೆ ಗ್ರಹಣದ ದಿನ ದಿಗ್ಬಂಧನ ಏರ್ಪಟ್ಟರೆ ಜಿಲ್ಲಾವಾರು ಇರುವ ಪ್ರಸಿದ್ಧ ಶಕ್ತಿ ದೇವತೆಗಳು, ಶಕ್ತಿ ದೇವಾಲಯಗಳಿಗೂ ಬೀಗ ಹಾಕಲಾಗ್ತಿದೆ. ಚಾಮುಂಡಿ ದೇಗುಲ ರಾತ್ರಿ 9:30ಕ್ಕೆ ಬಂದ್ ಆಗಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲವನ್ನ ಸಂಜೆ 5 ಗಂಟೆಗೆ ಬಂದ್ ಮಾಡಲಿದ್ದಾರೆ. ಧರ್ಮಸ್ಥಳ ದೇಗುಲ ಸಂಜೆ 7 ಗಂಟೆಗೆ ಬಂದ್ ಆಗಲಿದೆ. ಕುದ್ರೋಳಿ ದೇಗುಲ ರಾತ್ರಿ 8 ಗಂಟೆಗೆ ಬಂದ್ ಆಗಲಿದೆ. ಕದ್ರಿ ದೇಗುಲವನ್ನ ಸಂಜೆ 6:30ಕ್ಕೆ ಬಂದ್ ಮಾಡಿದ್ರೆ ಘಾಟಿ ಸುಬ್ರಹ್ಮಣ್ಯ ಸಂಜೆ 4 ಗಂಟೆಗೆ ಬಂದ್ ಮಾಡಲಿದ್ದಾರೆ. ಮಹಾಬಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12:30ಕ್ಕೆ ಬಂದ್ ಆಗಲಿದೆ. ಹುಲಿಗೆಮ್ಮ ದೇಗುಲ ಸಂಜೆ 5 ಗಂಟೆಗೆ ಬಂದ್ ಮಾಡಲಿದ್ದಾರೆ. ಅಂಜನಾದ್ರಿ ಬೆಟ್ಟ ಸಂಜೆ 5 ಗಂಟೆಗೆ ಬಂದ್ ಆಗಲಿದೆ. ಚನ್ನಕೇಶವ ದೇಗುಲವನ್ನ ಮಧ್ಯಾಹ್ನ 3 ಗಂಟೆಗೆ ಬಂದ್ ಮಾಡಲಿದ್ದಾರೆ. ಚೆಲುವ ನಾರಾಯಣಸ್ವಾಮಿ ದೇಗುಲವನ್ನ ಮಧ್ಯಾಹ್ನ 1 ಗಂಟೆಗೆ ಬಂದ್ ಮಾಡಲಿದ್ದಾರೆ. ನಿಮಿಷಾಂಬ ದೇಗುಲ ಮಧ್ಯಾಹ್ನ 12ಕ್ಕೆ ಬಂದ್ ಆಗಲಿದ್ದು, ಶ್ರೀರಂಗನಾಥ ದೇಗುಲ ಸಂಜೆ 5ಕ್ಕೆ ಬಂದ್ ಆಗಲಿದೆ. ಈ ಎಲ್ಲ ದೇಗುಲಗಳಿಗೆ ಗ್ರಹಣದ ವೇಳೆ ಬೀಗ ಹಾಕಿದ್ರೆ ಇನ್ನುಳಿದಂತೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗ್ರಹಣ ಕಾಲದಲ್ಲಿ ಗ್ರಹಣ ಶಾಂತಿ ಹೋಮ ನಡೆಸಲಾಗುತ್ತದೆ. ಚಾಮರಾಜನಗರದ ಮಲೆ ಮಹದೇಶ್ವರ ದೇಗುಲದಲ್ಲಿ ಗ್ರಹಣದ ವೇಳೆ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲ. ಎಂದಿನಂತೆ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸಲಾಗುತ್ತದೆ. ಶೃಂಗೇರಿ ಶಾರದಾ ದೇಗುಲ, ಬೆಳಗಾವಿ ಸವದತ್ತಿ ಯಲ್ಲಮ್ಮ ದೇಗುಲದಲ್ಲಿ ಎಂದಿನಂತೆ ಪೂಜೆ ಇರಲಿದೆ. ನಮ್ಮ ದೇವಸ್ಥಾನದಲ್ಲಿ ಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ನಡೀತಕ್ಕಂಥ ಭಾಳ ವಿಶೇಷವಾದ ಸಂಗತಿ. ಅದರ ಭಕ್ತಾದಿಗಳಿಗೆ ಯಾರಿಗೂ ಅವಕಾಶ ಇರಲ್ಲ. ದೇವಸ್ಥಾನದಲ್ಲಿ ಎಂದಿನಂತೆ ನಾವು ಪೂಜಾ ಕೈಂಕರ್ಯಗಳೆಲ್ಲ ಮಾಡ್ಕೊಂಬರ್ತೀವಿ ನಾವು. ಏಕೆಂದರೆ ಕೆಲವು ದೇವಸ್ಥಾನದಲ್ಲಿ ದರ್ಬೆಯನ್ನು ಸುತ್ತಿ ಅದನ್ನು ಬಂಧನ ಮಾಡಿ ಇಟ್ಬಿಟ್ಟು ಬಾಗಿಲು ಹಾಕೊಂಡು ಮನೆಗೆ ಹೊಟ್ಟೋಗ್ತಾರೆ. ನಾವಿಲ್ಲಿ ಸಂಪ್ರದಾಯದಂತೆ ಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು ಪದ್ಧತಿ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಹಿಂದಿನಿಂದ ಬಂದಿರತಕ್ಕಂಥ ಒಂದು ರಾಜರ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ ಆದ್ದರಿಂದ ಇಲ್ಲಿನ ಪದ್ಧತಿಯಂತೆ ನಾವು ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು. ಅದರ ಭಕ್ತಾದಿಗಳಿಗೆ ಯಾರಿಗೂ ದರ್ಶನದ ವ್ಯವಸ್ಥೆ ಇರೋದಿಲ್ಲ ಆ ಸಂದರ್ಭದಲ್ಲಿ. ನಾವೀಗ ಧರ್ಮಸ್ಥಳ ಕ್ಷೇತ್ರದ ಮುಂಭಾಗದಲ್ಲಿರುವಂಥದ್ದು. ಮಾಮೂಲಿಯಂತೆ ಪ್ರತಿದಿನವೂ ಧರ್ಮಸ್ಥಳ ಕ್ಷೇತ್ರದಲ್ಲಿ ರಾತ್ರಿ 8ವರೆಗೆ ಮಹಾಪೂಜೆ ನಡೆಯುತ್ತದೆ. ಆ ಬಳಿಕ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಿರೋದಿಲ್ಲ. ಆದರೆ ನಾಳೆ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ರಾತ್ರಿ 8 ಗಂಟೆಗೆ ಮಹಾಪೂಜೆಯನ್ನು ನಡೆಸಲಾಗುತ್ತೆ. ಮಹಾಪೂಜೆ ನಡೆದ ಬಳಿಕ ಯಾವುದೇ ರೀತಿಯಾಗಿ ಭಕ್ತರಿಗೆ ದರ್ಶನಕ್ಕೆ ಅನುಮತಿ ಇರೋದಿಲ್ಲ, ಪ್ರವೇಶ ಇರೋದಿಲ್ಲ. ಬಳಿಕ ರಾತ್ರಿ ಹೋಮ ಹವನಾದಿಗಳೆಲ್ಲ ನಡೆದು ಬೆಳಗ್ಗಿನ ಜಾವ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡುವಂಥ ಕೆಲಸಗಳನ್ನು ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ತಾ ಇರುವಂಥದ್ದು. ಉಡುಪಿ ಶ್ರೀಕೃಷ್ಣ ಮಠವನ್ನ ಅನ್ನಬ್ರಹ್ಮನ ಕ್ಷೇತ್ರ ಅಂತೇಳಿ ಕರೀತಾರೆ. ಬರುವ ಭಕ್ತರಿಗೆಲ್ಲರಿಗೂ ಕೂಡ ಇಲ್ಲಿ ಅನ್ನಪ್ರಸಾದ ಇದೆ ಅನ್ನುವಂಥದ್ದು. ಆದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ನಡೀತದೆ. ಶ್ರೀಕೃಷ್ಣನಿಗೆ ಇಲ್ಲಿ ಪೂಜೆಗಳು, ಷೋಡಶೋಪಚಾರ ಪೂಜೆಗಳು ನಡೀತದೆ. ಆದರೆ ನಾಡಿದ್ದು ಚಂದ್ರ ಗ್ರಹಣ ಆರಂಭವಾಗ್ತದೆ. ಗ್ರಹಣದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದಿವಸದಿಂದ ಬೆಳಗ್ಗಿನಿಂದ ರಾತ್ರಿಯವರೆಗೂ ಕೂಡ ಇಲ್ಲಿ ಗ್ರಹಣ ಶಾಂತಿ ಹೋಮಗಳು, ಹವನಗಳು ಎಲ್ಲವೂ ಕೂಡ ಮಠದಲ್ಲಿ ನಡೀತದೆ ಅನ್ನುವಂಥದ್ದು. ಪ್ರಮುಖವಾಗಿ ಸ್ಪರ್ಶ ಕಾಲದಲ್ಲಿ ನಾವು ನೋಡ್ಬೋದು ಮಧ್ವ ಸರೋವರ ಸ್ಪರ್ಶ ಕಾಲದಲ್ಲಿ ಇಲ್ಲಿರುವಂತಹ ಎಲ್ಲ ಭಕ್ತಾದಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೇಲೂರಿನ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ಮಧ್ಯಾಹ್ನ 3:30ಕ್ಕೆ ಬಂದ್ ಮಾಡಲಾಗುತ್ತೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಬೇಲೂರು ಪಟ್ಟಣದಲ್ಲಿ ಇರತಕ್ಕಂಥ ಐತಿಹಾಸಿಕ ಶ್ರೀ ಚನ್ನಕೇಶವ ದೇವಾಲಯ. ಪ್ರತಿನಿತ್ಯವೂ ಸಹ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ಹೋಗ್ತಾರೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಶನಿವಾರ ಮತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ನಾಳೆ ಚಂದ್ರಗ್ರಹಣ ಇರೋದ್ರಿಂದ ಮಧ್ಯಾಹ್ನ 3:30ಕ್ಕೆ ಸಂಜೆ ಪೂಜೆಯನ್ನು ನೆರವೇರಿಸಿ ಗರ್ಭಗುಡಿಯನ್ನು ಬಂದ್ ಮಾಡಲಾಗುತ್ತೆ. ಸೋಮವಾರ ಬೆಳಗ್ಗೆ ಗರ್ಭಗುಡಿಯ ಬಾಗಿಲನ್ನ ತೆರೆಯುವ ಮುಂಚೆ ಶುದ್ಧಿ ಕಾರ್ಯವನ್ನು ಮಾಡಲಾಗ್ತದೆ. ಶುದ್ಧಿ ಕಾರ್ಯ ನಂತರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಎಂದಿನಂತೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತದೆ. ಇನ್ನು ಯುಪಿಯ ಅಯೋಧ್ಯೆಯ ರಾಮ ಮಂದಿರ ನಾಳೆ ಮಧ್ಯಾಹ್ನ 12:30ಕ್ಕೆ ಬಂದ್ ಆದರೆ ಆಂಧ್ರ ಪ್ರದೇಶದ ತಿರುಪತಿ ದೇಗುಲ ನಾಳೆ ಮಧ್ಯಾಹ್ನದಿಂದ ಸೋಮವಾರ ಬೆಳಗ್ಗೆ 3 ಗಂಟೆಯವರೆಗೆ ಬಂದ್ ಆಗಿರಲಿದೆ. ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಒಟ್ಟಾರೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣದಿಂದಾಗಿ ರಾಜ್ಯದ ಬಹುತೇಕ ದೇಗುಲಗಳ ಬಾಗಿಲು ಬಂದ್ ಆಗಲಿದೆ. ಗ್ರಹಣ ಕಳೆದ ಮೇಲೆ ದೇವಾಲಯಗಳಲ್ಲಿ ಶುದ್ಧಿ ಕಾರ್ಯ, ಹೋಮ, ಹವನ, ಮಂತ್ರ ಪಠಣೆ ಮಾಡಲಾಗುತ್ತದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.